ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾವು ಬ್ಯೂಟಿಫುಲ್ ಲೋಟಸ್ ಡಿಸೈನ್ ಅನ್ನ ಹೇಗೆ ಪೇಂಟಿಂಗ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಬಿಕಾಸ್ ಫ್ಯಾಬ್ರಿಕ್ ಪೇಂಟಿಂಗ್ ನಲ್ಲಿ ಈ ಲೋಟಸ್ ಡಿಸೈನ್ ತುಂಬಾನೇ ಫೇಮಸ್ ಆಗಿದೆ ಮತ್ತೆ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ. ಈ ಲೋಟಸ್ ಡಿಸೈನ್ ಅನ್ನ ನೀವು ನಿಮ್ಮ ಬ್ಲೌಸ್, ಸೀರೆ, ಕುರ್ತಾ, ಚಿಕ್ಕ ಮಕ್ಕಳ ಬಟ್ಟೆ, ಕರ್ಟನ್ಸ್, ಬೆಡ್ಶೀಟ್ಸ್ ಯಾವ ಬಟ್ಟೆ ಮೇಲೆ ಕೂಡ ಪೇಂಟಿಂಗ್ ಅನ್ನ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ. ಎಲ್ಲಾ ಸ್ಟೆಪ್ಸ್ ಅನ್ನ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ, ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ನೋಡಿ, ನಾನು ಪೂರ್ತಿ ಎಲ್ಲ ವೈಟ್ ಬೇಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ವೈಟ್ ಬೇಸ್ ಅಪ್ಲೈ ಮಾಡೋದ್ರಿಂದ ಮುಂದೆ ಬಳಸ್ತಾ ಇರುವ ಎಲ್ಲಾ ಶೇಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಆದರೆ ವೈಟ್ ಶೇಡ್ಸ್ ಅಪ್ಲೈ ಮಾಡಲೇಬೇಕು ಅಂತ ಏನೂ ಕಂಪಲ್ಷನ್ ಇಲ್ಲ. ನೀವು ವಿದೌಟ್ ವೈಟ್ ಬೇಸ್ ಕೂಡ ಪೇಂಟ್ ಮಾಡಬಹುದು. ಆದರೆ ಆ ರೀತಿ ಮಾಡಿದಾಗ ನಾವು ಬಳಸ್ತಾ ಇರುವ ಕಲರ್ಸ್ ಅದು ಶೇಡಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ಬಾಟಲ್ನಲ್ಲಿ ಕಲರ್ಸ್ ಹೇಗಿದೆ ಹಾಗೇನೆ ನಮಗೆ ಪರ್ಫೆಕ್ಟ್ ಶೇಡಿಂಗ್ ಬೇಕು ಅಂದರೆ ವೈಟ್ ಬೇಸನ್ನು ಖಂಡಿತ ಅಪ್ಲೈ ಮಾಡಿ ಅಂತ ನನ್ನ ಸಜೆಷನ್. ಈಗ ನೆಕ್ಸ್ಟ್ ನಾನು ಲೋಟಸ್ಗಾಗಿ ಸ್ಕೈ ಬ್ಲೂ ಕಲರದ ಬೇಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ವೈಟ್ ಕಲರದ ಸ್ವಲ್ಪ ಬ್ಲೆಂಡಿಂಗ್ ಮಾಡಿ ಮರ್ಜ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೊಸೆಸ್ಗೆ ಬ್ಲೆಂಡಿಂಗ್ ಅಂತ ಹೇಳ್ತಾರೆ. ಅಂದರೆ 2-3 ಕಲರ್ಸನ್ನು ಒಂದರಲ್ಲಿ ಒಂದು ಮರ್ಜ್ ಮಾಡಬೇಕು. ಈ ಟೆಕ್ನಿಕ್ಗೆ ಬ್ಲೆಂಡಿಂಗ್ ಅಂತ ಹೇಳ್ತಾರೆ. ಸೊ ವೈಟದ ಕಲರದ ಸ್ಟ್ರೋಕ್ಸನ್ನು ನಾನು ಕೊಡ್ತಾ ಇದ್ದೀನಿ. ಬಿಕಾಸ್ ಅದರಿಂದ ನಮ್ಮ ಲೋಟಸ್ ಏನಿದೆ ಅದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದೇ ರೀತಿ ನೀವು ಕೂಡ ಸ್ಟ್ರೋಕ್ಸ್ ಅನ್ನ ಕೊಡಬಹುದು, ಬ್ಲೆಂಡಿಂಗ್ ಮಾಡಬಹುದು. ಸೊ ನಾನು ಏನು ಸ್ಕೈ ಬ್ಲೂ ಕಲರ್ ಅನ್ನ ಬಳಸಿದ್ದೀನಿ, ಆ ಕಲರದ ಜಾಗನಲ್ಲಿ ನಿಮಗೆ ಇಷ್ಟವಾದ ಕಲರ್ ಅನ್ನ ನೀವು ಬಳಸಬಹುದು. ಮೋಸ್ಟ್ ಪಾಪ್ಯುಲರ್ ಕಲರ್ ಅಂತ ಕೇಳಿದ್ರೆ ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಜಾಸ್ತಿ ಫೇಮಸ್ ಇದೆ, ಅದನ್ನ ಬೇಕಾದರೂ ಕೊಡಬಹುದು. ಈಗ ನಾನು ಬ್ಲೌಸ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ನನ್ನ ಸೀರೆ ಕಲರ್ ಸ್ಕೈ ಬ್ಲೂ ಕಲರ್ ಇರೋದ್ರಿಂದ ನಾನು ಸ್ಕೈ ಬ್ಲೂ ಕಲರ್ ಕೊಡ್ತಾ ಇದ್ದೀನಿ. ಬಿಕಾಸ್ ಅದು ಬ್ಲೌಸ್ಗೆ ಸೀರೆ ಮ್ಯಾಚ್ ಆಗಲಿ ಅಂತ. ಬಟ್ ನಿಮಗೆ ಇಷ್ಟವಾದ ಕಲರನ್ನು ನೀವು ಕೊಡಬಹುದು. ಈಗ ಈ ವೈಟ್ ಕಲರದ ನಾನು ಏನು ಹೈಲೈಟಿಂಗ್ ಬ್ಲೆಂಡಿಂಗ್ ಮಾಡ್ತಾ ಇದ್ದೀನಿ, ಇದೇ ರೀತಿ ಇದು ಒಂದು ಪ್ಯಾಟರ್ನ್ ಆಯಿತು. ಇದೇ ರೀತಿ ನಾವು ಕ್ಲಾಸ್ನಲ್ಲಿ 10 ಬೇರೆ ಬೇರೆ ವೆರೈಟಿನಲ್ಲಿ 10 ಬೇರೆ ಬೇರೆ ಪ್ಯಾಟರ್ನ್ನಲ್ಲಿ ಲೋಟಸನ್ನು ಹೇಗೆ ಪೇಂಟಿಂಗ್ ಮಾಡೋದು ಅಂತ ತುಂಬಾನೇ ಡೀಟೇಲ್ ಆಗಿ ಪರ್ಫೆಕ್ಟ್ ಆಗಿ ಎಲ್ಲಾನು ಕಲಿಸ್ತೀವಿ. ನಿಮ್ಗೇನಾದರೂ ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ನಾವು ಎಲ್ಲ ಥರ ಪೇಂಟಿಂಗನ್ನು ಕಲಿಬೇಕು ಅಂತ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ನೀವು ಖಂಡಿತ ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು. ನಾವು ನಿಮಗೆ ಕ್ಲಾಸದ ಎಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ಸೊ ಈಗ ನಾನು ಲೀವ್ಸ್ಗಾಗಿ ಮತ್ತು ಸ್ಟೆಮ್ಗಾಗಿ ಗ್ರೀನ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಗ್ರೀನ್ ಕಲರ್ನಲ್ಲಿ ಕೂಡ ನಾನು 2 ಕಲರ್ಸನ್ನು ಬಳಸಿದ್ದೀನಿ. ಒಂದು ಲೈಟ್ ಗ್ರೀನ್ ಕಲರ್ ಮತ್ತು ಒಂದು ಡಾರ್ಕ್ ಗ್ರೀನ್ ಕಲರ್. ಎಲ್ಲ ಪೂರ್ತಿ ನಮ್ಮ ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ ಬ್ಲ್ಯಾಕ್ ಕಲರದ ಔಟ್ಲೈನ್ ಅನ್ನು ನಾನು ಕೊಡ್ತಾ ಇದ್ದೀನಿ. ಔಟ್ಲೈನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಅದರಿಂದ ನಮ್ಮ ಪೇಂಟಿಂಗ್ ಕಂಪ್ಲೀಟ್ ಆಗುತ್ತೆ ಮತ್ತು ಅದರದ್ದು ಬ್ಯೂಟಿ ಏನಿದೆ ಅದು ಇನ್ನೂ ಎನ್ಹಾನ್ಸ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಔಟ್ಲೈನ್ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರೊಸೆಸ್ ಇದೆ ಮತ್ತು ಅದು ಔಟ್ಲೈನ್ ಕೂಡ ಚೆನ್ನಾಗಿ ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಈಗ ತುಂಬ ಜನರದ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾವು ಈ ಪೇಂಟಿಂಗನ್ನು ಎಲ್ಲ ತರಹದ ಬಟ್ಟೆ ಮೇಲೆ ಮಾಡಬಹುದಾ ಅಥವಾ ಸ್ಪೆಸಿಫಿಕಲಿ ಇದೇ ಬಟ್ಟೆ ಅದೇ ಬಿಟ್ಟೆ ಪೇಂಟಿಂಗ್ ಆಗಿ ಏನಾದರೂ ಸೆಪ್ರೇಟ್ ಬಟ್ಟೆ ಇರುತ್ತಾ? ಈ ರೀತಿ ತುಂಬ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಹಾಗೇನಿಲ್ಲ ಡಿಯರ್, ನೀವು ಎಲ್ಲ ತರಹದ ಬಟ್ಟೆ ಮೇಲೆ ನಾನು ಈಗ ತೋರಿಸ್ತಾ ಇರುವ ಫ್ಯಾಬ್ರಿಕ್ ಪೇಂಟಿಂಗನ್ನು ತುಂಬ ಈಸಿಯಾಗಿ ಮತ್ತು ತುಂಬ ಸುಲಭವಾಗಿ ಮಾಡಬಹುದು. ಅದಕ್ಕೆ ಇದೇ ಬಟ್ಟೆ ಬೇಕು, ಅದೇ ಬಟ್ಟೆ ಬೇಕು, ಈ ಬಟ್ಟೆ ಮೇಲೆ ಅಷ್ಟೇ ಪೇಂಟಿಂಗ್ ಮಾಡಬಹುದು, ಈ ಬಟ್ಟೆ ಮೇಲೆ ಬರೋದಿಲ್ಲ, ಆ ಥರದ ಏನೂ ರೂಲ್ ಇಲ್ಲ. ನೀವು ಯಾವುದೇ ಥರದ ಬಟ್ಟೆ ಮೇಲೆ ಈ ರೀತಿ ಫ್ಯಾಬ್ರಿಕ್ ಪೇಂಟಿಂಗನ್ನು ಮಾಡಬಹುದು.
ಇಷ್ಟು ಆದ ಮೇಲೆ ನೀವು ಲೋಟಸದ ಪೇಂಟಿಂಗನ್ನು ಕಂಪ್ಲೀಟ್ ಮಾಡಬಹುದು. ಆದರೆ ಅದು ಇನ್ನೂ ಚೆನ್ನಾಗಿ ಕಾಣಲಿ ಅಂತ ನಾನು 3D ಗೋಲ್ಡ್ ಔಟ್ಲೈನರ್ ಬಳಸಿ ಈ ರೀತಿ ಡಾಟ್ಸನ್ನು ಕೊಡ್ತಾ ಇದ್ದೀನಿ. ಇದರಿಂದ ನಮ್ಮ ಲೋಟಸದ ಬ್ಯೂಟಿ ಏನಿದೆ ಅದು ಇನ್ನೂ ಅಟ್ರಾಕ್ಟಿವ್ ಆಗಿ ರೆಡಿ ಆಗುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇದೇ ರೀತಿ ನೀವು ಕೂಡ ನಿಮಗೆ ಇಷ್ಟವಾದ ಫ್ಯಾಬ್ರಿಕ್ ಮೇಲೆ ಈ ರೀತಿ ಒಂದು ಲೋಟಸ್ ಡಿಸೈನನ್ನು ರೆಡಿ ಮಾಡಿ ನಿಮ್ಮ ಪ್ಲೇನ್ ಫ್ಯಾಬ್ರಿಕನ್ನು ಒಂದು ಡಿಸೈನರ್ ಔಟ್ಫಿಟ್, ಅಟ್ರಾಕ್ಟಿವ್ ಔಟ್ಫಿಟ್ನಲ್ಲಿ ಕನ್ವರ್ಟ್ ಮಾಡಬಹುದು. ನಿಮಗೆ ಏನಾದರೂ ಡೀಟೇಲ್ ಆಗಿ ಕಲಿಬೇಕು ಅಂದರೆ ನಮ್ಮ ಕ್ಲಾಸ್ ಅವೈಲೇಬಲ್ ಇದೆ. ನಮ್ಮ ಕ್ಲಾಸ್ಗಾಗಿ ನೀವು ಖಂಡಿತ ಜಾಯಿನ್ ಆಗಿ ಅಂತ ಹೇಳ್ತೀನಿ. ನೋಡಿ ನಮ್ಮ ಪೇಂಟಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ. ನಾನು ಇದು 2 ಸ್ಲೀವ್ಸ್ ಡಿಸೈನನ್ನು ರೆಡಿ ಮಾಡಿದ್ದೀನಿ. ಮತ್ತು ಈ ಪೇಂಟಿಂಗ್ನಲ್ಲಿ ಬಳಸ್ತಾ ಇರುವ ಎಲ್ಲ ಫ್ಯಾಬ್ರಿಕ್ ಪೇಂಟಿಂಗ್ದ ಮಟೀರಿಯಲ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನಿಮಗೆ ಬೇಕಾದರೆ ನೀವು ಮಟೀರಿಯಲ್ ಕೂಡ ನಮ್ಮ ಹತ್ರ ಆರ್ಡರ್ ಮಾಡಬಹುದು. ಮಟೀರಿಯಲ್ಗಾಗಿ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಇದೇ ರೀತಿ ನೀವು ಕೂಡ ಪೇಂಟಿಂಗ್ ಮಾಡಿ. ಬಾಯ್.